ಶಾಲೆ ಆವರಣದಲ್ಲಿ ಏನು ನಮ್ಮ ಸೇವಾದಳ ಸಪ್ತಾಹ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಏನು ನಮ್ಮ ಎಲ್ಲ ಕೂಡ ಮಕ್ಕಳು ನೋಡ್ಕೋಬೇಕು. ಒಂದು 5 ನಿಮಿಷ ಮಾತಾಡಬಾರ್ದು. ಈಗ ಎಲ್ಲ ಕೂಡ ನಿಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಏನು ಸೇವಾದಳ ಅಂದ್ರೆ ಅದಿರ್ತಕ್ಕಂಥ ಸೇವಾ ಭಾವನೆ, ಸೇವೆ, ಪ್ರತಿಯೊಬ್ಬರು ನಾವು ಏನು ಮಾಡಿದೀವೋ ಅದೇ ಉಳಿಯೋದು. ಇವತ್ತು ಬಿಡ್ತೀವಿ, ನಾವು ಬರ್ತಾ ಏನೂ ತೊಗೊಂಬರಲ್ಲ, ಹೋಗ್ತಾ ಏನು ತೊಗೊಂಡು ಹೋಗೋದಿಲ್ಲ. ಆ ಮಧ್ಯದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳು, ಸೇವೆಗಳು ಏನು ಮಾಡಿದ್ದಾರೆ, ಇವ್ರು ಏನು ಸಾಧನೆ ಮಾಡಿದ್ದಾರೆ ಅದನ್ನೇ ಗುರುತಿಸೋದು ಜನ. ಆದ್ದರಿಂದ ನಾವು ಸೇವಾ ಭಾವನೆಯಿಂದ ಮಕ್ಕಳು ಏನು ನಮ್ಮ ಇಲ್ಲಿರ್ತಕ್ಕಂಥ ಸರ್ಕಾರಿ ಮಕ್ಕಳು ಎಲ್ಲ ಬಡ ಮಕ್ಕಳು ಬರೋದು, ನೀವು ಶಿಸ್ತು ಡಿಸಿಪ್ಲಿನ್ ಇರಬೇಕು. ಅವ್ರ ಮಕ್ಕಳು ಒಳ್ಳೆಯವರಪ್ಪ ಅಂತ ಇಲ್ಲಿರ್ತಕ್ಕಂಥ ದೊಡ್ಡವರು ಹೇಳಬೇಕು. ನಮ್ಮ ಅಧಿಕಾರಿಗಳಿದ್ದಾರೆ, ಎಲ್ಲ ರಾಜಕಾರಣಿಗಳಿದ್ದಾರೆ. ನಿಜವಾಗ್ಲೂ ನಾನು ರಾತ್ರಿ ನಿನ್ನೆ ಸಾಯಂಕಾಲ ಫೋನ್ ಮಾಡಿದೆ ನಮ್ಮ CM ಶ್ರೀನಾಥನ್ನ. ಅವ್ರ ಸೇವಾ ಮನೋಭಾವ ಒಂದೇ ಒಂದು ಬಿಡುವಿರೋದಿಲ್ಲ, ಒಂದು ಅರ್ಧ ಗಂಟೆ ಕೂಡ ಬ್ಯುಸಿ ಇರ್ತಾರೆ. ಅಂಥ ಟೈಮಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿನ್ನೆ ಸಾಯಂಕಾಲ ನಾನು ಕರೆ ಕೊಟ್ಟಾಗ ಖಂಡಿತ ಬರ್ತೀನಿ ಜಗನ್ನಾಥ್ ಅಂತ ಹೇಳಿದ್ರು. ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ CM ಶ್ರೀನಾಥನಿಗೆ ನಮ್ಮ ಶಾಲಾ ಮಕ್ಕಳ ಪರವಾಗಿ, ನಮ್ಮ ತಾಲೂಕಾ ಭಾರತ ಸೇವಾದಳ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ಥರ ನಮ್ಮ ಏನು ಜಿಲ್ಲಾ ಅಧ್ಯಕ್ಷರು, ಈ ಕಾರ್ಯಕ್ರಮ ಅಧ್ಯಕ್ಷನ ವಹಿಸ್ತಕ್ಕಂಥ ಗಣೇಶ್ ಅವರು ಅಷ್ಟು ಡಿಸಿಪ್ಲಿನು, ಶಿಸ್ತು ಎಲ್ಲ ಕೂಡ ಅಷ್ಟೇ ಅವರು ನಿಮ್ಗೆ ಹೇಳಿಕೊಟ್ಟಿದ್ದಾರೆ. ಅವರು ನಿನ್ನೆ ಸಾಯಂಕಾಲ ಹೇಳಿದಾಗ ಅವರು ಬಂದರು, ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ಅವ್ರಿಗೂ ಕೂಡ ನಾವು ಈ ನಮ್ಮ ಕಾರ್ಯಕ್ರಮ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ಸುಧಾಕರ್ ಅವರು ಅಷ್ಟೇ ಫುಲ್ ಬಿಸಿ ಮ್ಯಾನ್. ಯಾವಾಗೂ ಕೂಡ ಈ ಕಾರ್ಯಕ್ರಮ ಬಂದಾಗ ನಮ್ಮ ಮುಳಬಾಗಿಲು ಕಾರ್ಯಕ್ರಮ ಕೂಡ ಬಂದರೆ ಖಂಡಿತ ನಾವು ಬರ್ತೀವಿ ಅಂತ ಅವರು ಬಂದಿದ್ದಾರೆ. ಅವರು ಕೂಡ ವಂದನಾರ್ಪಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ಥರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ KN ರಾಮಚಂದ್ರ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ಥರ ನಮ್ಮ ಇನ್ನೊಬ್ಬ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ CM ಸೋಮೇಶ್ ಅವರು ಬಂದಿದ್ದಾರೆ. ಅವರು ಕೂಡ ನಾವು ಈ ನಮ್ಮ ಕಾರ್ಯಕ್ರಮ ಬಗ್ಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಮತ್ತು ಮುಖ್ಯವಾಗಿ ಮೊನ್ನೆ ತಾನೇ ನಿಮಗೆ ಒಂದು ಜನವರಿ 2ನೇ ತಾರೀಕು ಎಲ್ಲ ಮಕ್ಕಳಿಗೆ ತಟ್ಟೆ ಲೋಟ ಮತ್ತು ಏನು ನಿಮ್ಮ ಲೇಖ ಈ ಬೈಂಡನ್ನು ಕೊಟ್ಟಿರ್ತಕ್ಕಂಥ ಕಿಶೋರು ಮತ್ತು ದೇವರಾಜ್ ಅವರು ನೆನ್ನೆ ಕರೆದಾಗ ಖಂಡಿತ ಬರ್ತೀವಿ ಸರ್, ಖಂಡಿತ ನಾವು ಸರ್ಕಾರಿ ಶಾಲೆಗೆ ಬರ್ತೀವಿ ಅಂತೇಳಿ ಅವ್ರು ಬಂದಿದ್ದಾರೆ. ಅವರು ಕೂಡ ಇಬ್ಬರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ಥರ ನಮ್ಮ ಆನಂದ್ ಅವರು ಮತ್ತು ನಮ್ಮ BRP ಸುಬ್ರಹ್ಮಣ್ಯ ರೆಡ್ಡಿ ಅವರು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಘುರವರು ಮತ್ತು ಅಧ್ಯಕ್ಷರಾಗಿರ್ತ ಇವರು, ಮತ್ತು ಮುಖ್ಯವಾಗಿ ಇನ್ನೂ ಅಷ್ಟೇ ಎಲ್ಲ ಸೇವೆಗಳು ನಮ್ಮ ತಾಲೂಕಲ್ಲಿ ಪ್ರತಿಯೊಬ್ಬರು ಕೂಡ ಏನು ನಮ್ಮ ಇವರು ಶ್ರೀನಾಥ್ ಅವರು ಯಾವ ಥರ ಅಲ್ಲಿ ಸೇವೆ ಮಾಡ್ತಾರೋ ಅದೇ ಥರ ಕೂಡ ನಮ್ಮ ಮುಳಬಾಗಿಲು ಸತ್ಯನ, ನಗವಾರ ಸತ್ಯನ ಅಂತ ನಮ್ಮ ಪಕ್ಕದಲ್ಲಿ ಅವರು ಕೂಡ ಅವರು ಸೇವೆ ಮಾಡಿ ಅವರು ಕಾರಣಾಂತರಗಳು ನಾವು ಈ ಸೇವಾದಲ್ಲಿ ನಿನ್ನೆ ಕರೆ ಕೊಟ್ಟವೆ. ಬೆಳಗ್ಗೆ ಹೇಳಿದಾಗ ಅವರು ಬಂದಿದ್ದಾರೆ, ಅವರು ಕೂಡ ನಮ್ಮ ವಂದನೆಯನ್ನು ಅರ್ಪಿಸುತ್ತಿದ್ದೇವೆ. ಮತ್ತು ಅದೇ ಥರ ನಮ್ಮ ಅರುಣ್ ಮತ್ತು ಮೇಡಮ್ ಎಲ್ಲ ಕೂಡ ಮಧು, ನಮ್ಮ SDMC ಇರ್ತಕ್ಕಂಥ ಮಧುರವರು ಕೂಡ ಸಕಾಲಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ಅವರು ಕೂಡ ವಂದನೆ ಅರ್ಪಿಸ್ತಾ ಇದ್ದೇವೆ. ಮತ್ತು ಪತ್ರಿಕಾ ಮಿತ್ರರಿಗೂ ಮತ್ತು ನಮ್ಮ ಎಲ್ಲ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲ ನಾವು ಪಾಪ ಬೆಳಗ್ಗೆ ಬಂದ ತಕ್ಷಣ ಗೊತ್ತಾಗಲಿಲ್ಲ. ನಾವು ನಾನು ಸಾಯಂಕಾಲ ಅಂದ್ಕೊಂಡ್ವಿ. ಮತ್ತು ಈ ದಾನೇಶ್ ಅವರು 2-3 ದಿವಸ ಬಿಟ್ಟರೆ ಮತ್ತೆ ಆಗಲ್ಲ ಸರ್ ಬರ್ಕಂದ್ರು. ಆದ್ದರಿಂದ 26ನೇ ತಾರೀಕು ಆದಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ಒಳಗಡೆ ಮಾಡೋಣ ಅಂತ ಆತುರ ಮಾಡಿದ್ದೀವಿ. ಇಲ್ಲಿರ್ತಕ್ಕಂಥ ನಮ್ಮ ಟೀಚರ್ಸು ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಭಾರತ ಸೇವಾದಳ ನಮ್ಮ ಈ ಸೇವಾ ಮಕ್ಕಳ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ಈಗ ಎಲ್ಲ ಮಕ್ಕಳು ಕೂಡ ಅಚ್ಚುಕಟ್ಟಾಗಿ ನಿಧಾನಕ್ಕೆ ಇದು ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ವಂದನೆಗಳೊಂದಿಗೆ. ಕಾರ್ಯಕ್ರಮ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸಾಮೂಹಿಕವಾಗಿ ಮತ್ತು ಖಾಸಗಿಯಾಗಿ ಕೂಡ ಮುಂದುವರಿಸಿದಂತಹ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮಗೆಲ್ಲ ಹೆಮ್ಮೆ. ನಮ್ಮ ಎಲ್ಲ ಭಾರತ ಸೇವಾದಳ